ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಐ ಪ್ರೋಟೀನ್ ಮೂಂಗ್ ದಾಲ್ ಪರೋಟ ಮಾಡೋಣ ಬನ್ನಿ. ತುಂಬ ಟೇಸ್ಟಿ, ಹೆಲ್ದಿ, ಕ್ವಿಕ್ ಆಗಿದೆ. ಮಕ್ಕಳು ತರಕಾರಿ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ. ಒಂದು ತಿನ್ನಿ ಅನ್ನೋರು, ತಿನ್ನಲ್ಲ ಅನ್ನೋರು 3 ತಿಂತಾರೆ, ಅಷ್ಟು ರುಚಿಯಾಗಿದೆ. ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟ ಆಗುತ್ತೆ. ನೀವು ಮೊಸರು, ಗಾರ್ಲಿಕ್ ಚಟ್ನಿ, ಸಾಸು, ಬೆಣ್ಣೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸೂಪರ್. ಹಾಗೆ ಕೂಡ ತಿನ್ಬೋದು, ಮಸಾಲೆ ಎಲ್ಲ ಹಾಕಿರೋದ್ರಿಂದ. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಲಂಚ್ ಬಾಕ್ಸ್ ರೆಸಿಪಿ. ಹೈ ಪ್ರೋಟೀನ್ ಮೂಂಗ್ ದಾಲ್ ಪರೋಟ ಮಾಡೋದಕ್ಕೆ 1 ಕಪ್ಪು ಹಸ್ರು ಕಾಳು ನೆನೆಸಿಟ್ಕೊಂಡಿದ್ದೀನಿ ರಾತ್ರಿಯೇ. ಇದನ್ನು ಮೊಳಕೆ ಬರ್ಸು ಹಾಕೋಬೋದು. ನನಗೆ ಟೈಮ್ ಇರಲಿಲ್ಲ ಅಂತ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನೆನೆಸಿರೋಂಥ ಕಾಳು ಹಾಕ್ಕೊಳ್ಳೋಣ. 1 ಕಪ್ಪು ನಾವೆಷ್ಟು ಕ್ವಾಂಟಿಟಿಲಿ ಮಾಡ್ತೀವೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ತಾ ಇದ್ದೀನಿ. 100 ಗ್ರಾಮ್ ಅಂದ್ಕೊಳ್ಳಿ. 100 ಗ್ರಾಮ್ ಹಸ್ರು ಕಾಳು ಮೂಂಗ್ ದಾಲ್. ನೀವೆಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ. ಇನ್ನು ಮೊಳಕೆ ಬರ್ಸಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಸ್ಪೂನ್ ಸೋಂಪು, ಒಂದು ಅರ್ಧ ಇಂಚು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ. ನೀವು ಇದಕ್ಕೆ ಕ್ಯಾರೆಟ್ ಕೂಡ ಹಾಕೋಬೋದು, ಮತ್ತು ಪಾಲಕ್ ಸೊಪ್ಪು ಕೂಡ ಹಾಕೋಬೋದು. ಐರನ್, ಪ್ರೋಟೀನ್ ರಿಚ್ ಎಲ್ಲ ತುಂಬ ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಪಾತ್ರೆಗೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಹಸಿಮೆಣ್ಸಿನ ಪುಡಿ ಒಂದು ಅರ್ಧ ಸ್ಪೂನು, ಯಾಕೆಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಸಾಕು. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚು ಹಾಕೋಬೇಕು, ಇಲ್ಲಾಂದರೆ ಒತ್ತುವಾಗ ಬಿಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು. ಆಲ್ರೆಡಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಸ್ಪೂನ್ ಶುಗರ್, ಮತ್ತು ಅಜ್ವೈನ. ಇದು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಹಸ್ರು ಕಾಳು ಹಾಕಿರೋದ್ರಿಂದ ನಾವು ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ್ಯಸಿಡಿಟಿ ಆಗಲ್ಲ. ನಿಂಬೆಹಣ್ಣು ಒಂದು ಅರ್ಧ ಹೋಳು. ಇದು ಬೇಡ ಅಂದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ. ಚಾಟ್ ಮಸಾಲ ಬದಲು ನಿಂಬೆ ರಸನಾದರೂ ಹಾಕ್ಕೊಳ್ಳಿ. ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಂಬೆಹಣ್ಣು ಬೀಜ ಬಿದ್ದಿದೆ, ತೆಗೆದಾಕ್ಬಿಡ್ತಿದ್ದೀನಿ, ಕೈ ಬರುತ್ತೆ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಪ್ರೋಟೀನ್ ಇರೋ ಅಂಥದ್ದು. ಲಂಚ್ ಬಾಕ್ಸ್ಗಾಗಲಿ, ಏನು ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಇದರಲ್ಲಿ ಪ್ರತಿಯೊಂದು ಇರುತ್ತೆ. ನೀವು ಇದೆ ಅಂತಲ್ಲ, ಕ್ಯಾರೆಟು ಕೂಡ ಹಾಕೋಬೋದು, ಇದಕ್ಕೆ ಪಾಲಕ್ ಹಾಕೋಬೋದು. ನಿಮಗೆ ಬೇಕು ಅಂದರೆ ಸ್ಟಫಿಂಗ್ಗೆ ಪನ್ನೀರ್ ಕೂಡ ಹಾಕೋಬೋದು. ಇಷ್ಟೇ ಹಾಕೋಬೇಕು, ಇದೇ ಹಾಕೋಬೇಕು ಅಂತ ಏನಿಲ್ಲ. ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ರಿಕ್ವೈರ್ಮೆಂಟ್ ನೋಡಿಕೊಂಡು ಆಮೇಲೆ ಹಾಕೊಳ್ಳಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಒಂದೇ ಸರಿ ಬೇಡ, ನೀರಂತೂ ಹಾಕ್ಕೊಳ್ಳೋದೇ ಬೇಡ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೆ ರಿಚ್ ಪ್ರೋಟೀನು ಎಲ್ಲ ಸಿಗುತ್ತೆ. ಮತ್ತು ಈ ಜಿಮ್ಗೆ ಹೋಗೋರಿಗೆಲ್ಲ ಅದಕ್ಕೂ ತುಂಬ ಒಳ್ಳೆ ಇದಾಗುತ್ತೆ, ತಿಂಡಿ ಆಗುತ್ತೆ. ಇದು ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಇದು. ಸೂಪರಾಗಿದೆ. ಟೇಸ್ಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಸ್ವಲ್ಪ ಹಿಟ್ಟು ತೊಗೋಬೇಕಾಗುತ್ತೆ. ನೋಡಿ, ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮಕ್ಕಳು ತರಕಾರಿ ಕಾಳುಗಳು ಏನು ತಿನ್ನಲ್ಲ ಅನ್ನುವಾಗ ನೀವು ಇದಕ್ಕೆ ಏನು ಬೇಕಾದರೂ ಸೇರಿಸ್ಕೊಡಿ. ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ. 1 ತಿನ್ನಿ ಅಂದರೆ 2 ತಿಂತಾರೆ, ಅಷ್ಟು ಮಟ್ಟಿಗೆ ರುಚಿಯಾಗಿರುತ್ತೆ. ದೊಡ್ಡವರಂತೂ ಬಾಯಿ ಚಪ್ಪಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟ್ಫುಲ್ ಆಗಿದೆ ಇದು. ನೋಡಿ, ಹಿಟ್ಟು ರೆಡಿ. ಸ್ಮೂತಾಗಿ ಹಿಟ್ಟು ರೆಡಿಯಾಗಿದೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ.
ಸೂಪರ್ ಸಾಫ್ಟ್. ಈಗ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು ಅನಿಸುತ್ತೆ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಸ್ಲ್ಯಾಬ್ ಮೇಲೆ ಅಥವಾ ಲಟ್ಟಿಸೋದ ಮಣೆ ಮೇಲೆ ಯಾವುದ್ರ ಮೇಲಾದರೂ ಸರಿ ಹಿಟ್ಟು ಉದುರಿಸ್ಕೊಂಡು ಡ್ರೈ ಹಿಟ್ಟನ್ನ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಕಲ್ಲೊಂಜಿ ಅಥವಾ ಎಳ್ಳು ಹಾಕೊಳ್ಳಿ, ಅದು ಆಪ್ಷನಲ್. ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಇಲ್ಲ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ನೋಡಿ ಲಟ್ಟಿಸ್ಕೊಳ್ಳಿ, ಯಾಕೆಂದರೆ ಇದು ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಇರಲ್ಲ, ಸ್ಮೂತ್ ಇರುತ್ತೆ. ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ತೀರಾ ತೆಳುವು ಬೇಡ, ತೀರಾ ಮಂದಕ್ಕೂ ಬೇಡ, ಇಷ್ಟು ಹೊತ್ಕೊಂಡ್ರೆ ಸಾಕು. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ತವ ಕಾದಿದೆ, ಈಗ ಹಾಕ್ಕೊಳ್ಳೋಣ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈ ಥರದ್ದೇ ಅಂತ ಏನು ಆಪ್ಷನ್ ಇಲ್ಲ. ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದರೂ ಯುವರ್ ಚಾಯ್ಸ್. ಮಕ್ಕಳು ಎಲ್ಲ ತಿಂತಾರೆ ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮತ್ತೆ ಉಲ್ಟಾ ಮಾಡಿಕೊಂಡು ಎಣ್ಣೆ ಹಚ್ಕೊಳ್ಳೋಣ. ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋ ಬದಲು ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಹೈ ಪ್ರೋಟೀನ್, ರಿಚ್, ಎಲ್ಲ ಥರ ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ನೋಡಿ ಏನು ಸಖತ್ತಾಗಿ ಬರ್ತಾಯಿದೆ. ಈ ಥರ ಮಾಡಿಕೊಂಡು ಮಕ್ಕಳು ಕೊಡ್ತೀನಿ ಅಂದರೆ ಟೊಮೆಟೊ ಕೆಚಪ್ಪಲ್ಲಾದರೂ ಕೊಡ್ಬೋದು, ಮೊಸರಲ್ಲಾದರೂ ಕೊಡ್ಬೋದು. ಯುವರ್ ಚಾಯ್ಸ್. ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಾಡಿಕೊಡಿ. ಮತ್ತು ಇನ್ನೊಂದು ಬೇಯಿಸ್ಕೊಳ್ಳೋಣ. ಹಿಂದೆ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೂಪರ್ ಟೇಸ್ಟಿ, ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ರೆಡಿ ಟು ಹೀಟ್. ಟೇಸ್ಟಿ ಮೂಂಗ್ ದಾಲ್, ಹೈ ಪ್ರೋಟೀನ್ ಮೂಂಗ್ ದಾಲ್ ಪರೋಟ ರೆಡಿ ಟು ಹೀಟ್. ನೋಡಿ, ಹೈ ಪ್ರೋಟೀನ್ ಮೂಂಗ್ ದಾಲ್ ಪರೋಟ ರೆಡಿ ಟು ಹೀಟ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಈ ಪರೋಟ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಬೆಣ್ಣೆ ಜೊತೆ ಆಗ್ಬೋದು, ಕೆಚಪ್ ಜೊತೆ ಆಗ್ಬೋದು, ಮೊಸರು ಜೊತೆ ಆಗ್ಬೋದು, ಸೂಪರ್ ಕಾಂಬಿನೇಷನ್. ಮಕ್ಕಳಿಗೆ ಹೆಲ್ದಿ, ಪ್ರೋಟೀನ್ ರಿಚ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?